ಹಾಯ್ ಹಾಲ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ನಿಹಾರಿಕಾ ಫ್ಯಾಷನ್ ವರ್ಲ್ಡ್. ಇವತ್ತು ನಾನು ತೊಗೊಂಬಂದಿರೋ ಹೋಮ್ ರೆಮಿಡಿ ಹೇರ್ ಫಾಲ್ಗೆ. ಈಗಂತೂ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾಯಿದೆ. ನನ್ನ ಕಸ್ಟಮರ್ಸ್ ಅಂತೂ ಹೇರ್ ಫಾಲ್ಗೆ ಏನು ಮಾಡಬೇಕಂತಲೇ ಕೇಳ್ತಾ ಇರ್ತಾರೆ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ, ನೀವು ಅಕ್ಕಿ ತೊಳೆದಿರೋ ನೀರನ್ನ ಯಾವತ್ತೂ ಚೆಲ್ಲಬೇಡಿ, ವೇಸ್ಟ್ ಮಾಡಬೇಡಿ. ಅದರಿಂದ ತುಂಬಾ ಯೂಸಸ್ ಇದೆ. ಇವತ್ತು ನಾನು ಫಸ್ಟ್ ಯೂಸ್ ಏನು ಹೇಳ್ತಾ ಇದ್ದೀನಿ ಅಂದರೆ ಹೇರ್ ಫಾಲ್ದೆ. ಅಕ್ಕಿ ಒಂದು ಸತಿ ತೊಳೆದ್ಮೇಲೆ ಸೆಕೆಂಡ್ ಟೈಮ್ ಅದನ್ನು ತೊಳೆದಿದ್ದನ್ನ ಒಂದು ಕಂಟೈನರಲ್ಲಿ ಹಾಕಿ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸಲ್ನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ನಿಮಗೆ ಎಲ್ಲ ಕಡೆ ಸ್ಕ್ಯಾಲ್ಪ್ಗೆ ಸ್ಪ್ರೇ ಮಾಡ್ತಾ ಬನ್ನಿ. ಇವಾಗ ನಾನು ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಸ್ಪ್ರೇ ಮಾಡ್ತಾ ಬನ್ನಿ. ಸ್ಪ್ರೇ ಮಾಡಿ ಫುಲ್ ಓವರಾಲ್ ಎಲ್ಲ ಕಡೆ ಡಿವೈಡ್ ಮಾಡಿ ಅದನ್ನ ಸ್ಪ್ರೇ ಮಾಡಿ. ಅದಾದಮೇಲೆ ನೀವು ನಿಮ್ಮ ಸ್ಕ್ಯಾಲ್ಪ್ನ ಮೈಲ್ಡಾಗಿ ಮಸಾಜ್ ಕೊಟ್ಟು ನೀವೇನು ಮಾಡಬೇಕು ಅಂತಂದರೆ ಆ್ಯಸ್ ಯೂಶ್ವಲ್ ನೀವು ಹೆಂಗೆ ಟೈ ಮಾಡ್ತೀರಾ ಹಾಗೆ ಟೈ ಮಾಡ್ಕೊಳ್ಳಿ. ಟೈ ಮಾಡಾದಮೇಲೆ ನೀವು 20 to 30 ಮಿನಿಟ್ಸ್ ಅದನ್ನು ಬಿಟ್ಬಿಟ್ಟು ಆ್ಯಸ್ ಯೂಶ್ವಲ್ ಹೇರ್ ವಾಶ್ನ ಮಾಡಿ. ನೀವು ಏನು ಶಾಂಪು ಯೂಸ್ ಮಾಡ್ತೀರೋ ಹಾಗೆ ಹೇರ್ ವಾಶ್ ಮಾಡಿ. ಅದಾದಮೇಲೆ ನೋಡಿ, ನೀವೇ ಹೇಳ್ತೀರಾ ಹೇಗೆ ಆಗ್ತಿದೆ ನಿಮ್ಮ ಹೇರು. ನರಿಶ್ಮೆಂಟ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನಿಮ್ಮ ಹೇರು ತುಂಬಾ ಚೆನ್ನಾಗಾಗತ್ತೆ. ರೈಸ್ ವಾಟರಲ್ಲಂತೂ ತುಂಬಾ ಬೆನಿಫಿಟ್ ಇದೆ. ಮುಂದೆ ಹೋಗ್ತಾ ನಾನು ಒಂದೇ ಹೇಳ್ತಾ ಹೋಗ್ತೀನಿ. ಸೊ ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನಿಮಗೆ ಏನೇ ಟಿಪ್ಸ್ ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಟಿಪ್ಸ್ ಹೇಗೆ ವರ್ಕ್ ಆಯಿತು ಅಂತಲೂ ಕಮೆಂಟ್ ಮಾಡಿ. ನನಗಂತೂ ಆಫ್ಟರ್ ಪ್ರೆಗ್ನೆನ್ಸಿ ನಂಗೆ ತುಂಬ ಏರ್ ಫಾಲ್ ಆಗಿತ್ತು. ಸೊ ಈಗೆಲ್ಲ ಅದು ರೀಗ್ರೋತ್ ಆಗ್ತಿದೆ, ಬೇಬಿ ಹೇರ್ಸ್ ಎಲ್ಲ ರೀಗ್ರೋತ್ ಆಗ್ತಿದೆ. ಸೊ ನನಗಂತೂ ತುಂಬಾ ಚೆನ್ನಾಗಿ ಎಫೆಕ್ಟ್ ಇದೆ ಇದು ರೆಮಿಡಿ. ನೀವು ಸ್ಟಾರ್ಟ್ ಮಾಡಿ ಮತ್ತು ಒಳ್ಳೆ ರಿಸಲ್ಟ್ ಕಾಣುತ್ತೆ. ಸೊ ನೆಕ್ಸ್ಟ್ ಯಾವ ಟಿಪ್ಸ್ ಬೇಕಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.